ಓಲಾ, ಊಬರ್, ರ್ಯಾಪಿಡೋ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರಿದೆ. ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚಿನ ದರವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಓಲಾ, ಊಬರ್ ಮತ್ತು ರ್ಯಾಪಿಡೋ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರಿದೆ. ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇರೋ ಹಿನ್ನೆಲೆ ನೋಟಿಸ್ ಕೊಡಲಾಗಿದೆ. ಓಲಾ, ಊಬರ್, ರ್ಯಾಪಿಡೋಗೆ ಎಚ್ಚರಿಕೆಯ ನೋಟಿಸ್ ಅನ್ನ ಸಾರಿಗೆ ಇಲಾಖೆ ನೀಡಿದೆ. 2024ರ ಫೆಬ್ರವರಿಯಲ್ಲಿ ಅಗ್ರಿಗೇಟರ್ಸ್ ಕಂಪನಿಗಳ ದರ ನಿಗದಿಯಾಗಿದೆ. ಸರ್ಕಾರದ ಆದೇಶ ಗಾಳಿಗೆ ತೂರಿ ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತಲೂ ಹೆಚ್ಚು ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಇದೆ. ಆಟೋ ಚಾಲಕ ಸಂಘಟನೆಗಳಿಂದ ದೂರು ಬೆನ್ನಲ್ಲೇ ನೋಟಿಸ್ ಜಾರಿಯಾಗಿದೆ. 7 ದಿನದ ಒಳಗೆ ಸೂಕ್ತ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ಲೈಸೆನ್ಸ್ ರದ್ದು ಮಾಡೋ ಎಚ್ಚರಿಕೆಯನ್ನ ಸಾರಿಗೆ ಇಲಾಖೆ ಕೊಟ್ಟಿದೆ. ಸರ್ಕಾರ ನಿಗದಿ ಮಾಡಿದ್ದ ದರ 4 ಕಿಲೋಮೀಟರ್ ಪ್ರಯಾಣಕ್ಕೆ 100 ರೂಪಾಯಿ. 10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ವಾಹನ 4 ಕಿಲೋಮೀಟರ್ಗೆ 100 ರೂಪಾಯಿ. 10 ರಿಂದ 15 ಲಕ್ಷ ಮೌಲ್ಯದ ವಾಹನ 4 ಕಿಲೋಮೀಟರ್ಗೆ 150 ರೂಪಾಯಿ. 15 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ವಾಹನ ಇದ್ರೆ 4 ಕಿಲೋಮೀಟರ್ಗೆ 130 ರೂಪಾಯಿ ಅಂತ ನಿಗದಿ ಮಾಡಿದ್ದು. ಆದರೆ ಸರ್ಕಾರ ನಿಗದಿ ಮಾಡಿದ್ದಕ್ಕಿಂತ ದುಪ್ಪಟ್ಟು ಹಣವನ್ನ ಪಡಿತಾ ಇದೆ ಓಲಾ, ಊಬರ್, ರ್ಯಾಪಿಡೋ ಅನ್ನೋ ಆರೋಪದ ಮೇಲೆ ನೋಟಿಸ್ ಕೊಡಲಾಗಿದೆ. ಮತ್ತು ಏನೇನು ಮನವಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಮೊದಲನೇದಾಗಿ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳಿದ್ರು. ಬೈಕ್ ಟ್ಯಾಕ್ಸಿ ಬಗ್ಗೆ ಈಗ ಸರ್ಕಾರದ ಹಂತದಲ್ಲಿ ಅದು ಪಾಲಿಸಿ ಮ್ಯಾಟರ್ ಆಗ್ತದೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಪ್ರಕಾರ ನಾವು ಮುಂದುವರಿಬೇಕಾಗ್ತದೆ. ಅಟ್ ಪ್ರೆಸೆಂಟು ನಾವೀಗ ಬೈಕ್ ಚೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಬೈಕ್ ಟ್ಯಾಕ್ಸಿದು ಚೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಈಗಾಗಲೇ 4-5 ದಿನದಿಂದ ನಾವು ಈಗಾಗಲೇ ಗಾಡಿಗಳನ್ನೂ ಸೀಸ್ ಮಾಡಿ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಅವರು 1 ಸಿಟಿ 1 ಫೇರ್ ಅಂತ ಹೇಳಿದ್ರು. ಅದು 1 ಸಿಟಿ 1 ಫೇರು ನಾವೀಗಾಗಲೇ ದರ ನಿಗದಿ ಮಾಡಿ ಕೊಟ್ಟಿದ್ದೇವೆ. ಆ ಪ್ರಕಾರನೇ ನೀವು ತಗೊಳ್ಬೇಕು ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗಳು ಸಾರಿಗೆ ಪ್ರಾಧಿಕಾರ ಅವರು ಈಗಾಗಲೇ ನಮ್ಮ ಅಗ್ರಿಗೇಟರ್ಸ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತು ಮಿಕ್ಕಂತೆ ಹೇಳಿರುವಂಥ ಎಲ್ಲ ವಿಷಯಗಳನ್ನ ನಾನು ಸಾರಿಗೆ ಈ ಮನವಿಯಲ್ಲಿರುವಂಥ ಎಲ್ಲ ವಿಷಯಗಳನ್ನ ನಮ್ಮ ಸಾರಿಗೆ ಆಯುಕ್ತರವ್ರಿಗೆ ಗಮನಕ್ಕೆ ತಂದು ಅದೇನಿದೆ ಅದು ಸೂಕ್ತ ಕ್ರಮಕ್ಕೆ ತೆಗೆದುಕೊಳ್ಳೋಕ್ಕೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.